ಈ ಸೇವಂತಿಗೆ ಗಿಡಗಳ ಆರೈಕೆ ಜಾಸ್ತಿ ಆಗಿ ಹೂ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಅನ್ನೋ ಅಷ್ಟೊತ್ತಿಗೆ ಈ ಕೀಟಗಳು ಬಂದು ಅದಕ್ಕೆ ಮುತ್ತಿಗೆ ಹಾಕ್ಬಿಡುತ್ತೆ. ಇನ್ನೇನು ನಿನ್ ಗಿಡನ ನಾನ್ ಚೆನ್ನಾಗ್ ಮಾಡೋದಕ್ ಬಿಡೋದೇ ಇಲ್ಲ, ಬಾ ನಾನ್ ತಿಂದಾಕ್ ಬಿಡ್ತೀನಿ ಅಂತ ಹೇಳ್ಕೊಂಡ್ ಬಂದ್ಬಿಡ್ತಾವೆ. ಆ ಟೈಮ್ನಲ್ಲಿ ನಮಗೆ ಬೇಜಾರಾಗೋದ್ ಸಹಜ. ಏನ್ ಮಾಡೋಕ್ಕಾಗಲ್ಲ, ಹುಳುಗಳಿಗೂ ಕೂಡ ತನ್ನದೇ ಆದ ಹೊಟ್ಟೆ ಇದೆಯಲ್ಲ, ಅದು ತಿನ್ನೋದಿಕ್ ಬರುತ್ತೆ. ಅದಕ್ಕೋಸ್ಕರ ನಾವು ಆ ಹುಳಕ್ಕೆ ತಿನ್ನೋದಿಕ್ ಬಿಡದೆ ಆದಷ್ಟು ಬೇಗ ಅವುಗಳನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ, ನಾನು ಲಾಸ್ಟ್ ಟೈಮ್ ಒಂದು ಆರ್ಗ್ಯಾನಿಕ್ ಆಗಿ ಒಂದು ಇನ್ಸೆಕ್ಟಿಸೈಡ್ ನ ತೋರ್ಸ್ಕೊಟ್ಟಿದ್ದೆ ನಿಮಗೆ. ಅದನ್ನ ಕೂಡ ನೀವು ಬಳಸ್ಬೋದು. ಅಂದ್ರೆ ಸೋಡಾನ ಯೂಸ್ ಮಾಡ್ಬಿಟ್ಟು ನಾನು ಒಂದು ಇನ್ಸೆಕ್ಟಿಸೈಡ್ ನ ತೋರಿಸಿದ್ದೆ, ಅದನ್ನ ಬಳಸ್ಬೋದು ನೀವು. ಅದ್ರಲ್ಲಿ ಎಲ್ಲಾದ್ರೂ ನಿಮಗೆ ಕಂಟ್ರೋಲಿಗೆ ಬರ್ಲಿಲ್ಲ ಅನ್ನೋ ಹಾಗಿದ್ರೆ ನಾನ್ ಇವತ್ ತೋರಿಸುವಂತ ಒಂದು ಕೆಮಿಕಲ್ ನ ನೀವು ಸ್ಪ್ರೇ ಮಾಡಿ ನೋಡ್ರಿ, ಖಂಡಿತವಾಗ್ಲೂ ನಿಮ್ಗೆ ಕಂಟ್ರೋಲಿಗೆ ಬರುತ್ತೆ. ನಾನು ಆರ್ಗ್ಯಾನಿಕ್ ಸ್ಪ್ರೇ ಮಾಡಿದ ತಕ್ಷಣನೇ ನಿಮಗೆ ಕಂಟ್ರೋಲಿಗೆ ಬಂದಿತ್ತು. ಆದ್ರೆ ಒಂದ್ ಸೈಡ್ ನಲ್ಲಿ ನಾನು ಆರ್ಗ್ಯಾನಿಕ್, ಇನ್ನೊಂದ್ ಸೈಡ್ ನಲ್ಲಿ ನಾನು ಕೆಮಿಕಲ್ ನ ಸ್ಪ್ರೇ ಮಾಡಿ ನೋಡಿದ್ದು ರಿಸಲ್ಟ್ ಯಾವ ರೀತಿಯಾಗಿದೆ ಅಂತ. ಎರಡೂ ಕೂಡ ಬೆಸ್ಟ್ ಆಗಿನೇ ಇದೆ ರಿಸಲ್ಟ್. ಇವತ್ತಿನ ಇನ್ಸೆಕ್ಟಿಸೈಡ್ ಯಾವುದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಅಥವಾ ಚಾನಲ್ ನಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಇರ್ತದೆ, ಆ ಹೈಪ್ ಆಪ್ಷನ್ ನ ಕ್ಲಿಕ್ ಮಾಡೋದ್ರಿಂದ ಅಥವಾ ನೀವು ಲೈಕ್ ಮಾಡೋದ್ರಿಂದ ನಿಮ್ಮಿಂದ ₹1 ಕೂಡ ಖರ್ಚಾಗೋದಿಲ್ಲ, ಅಂದ್ರೆ ಕಟ್ ಆಗೋದಿಲ್ಲ. ನೀವು ಸಬ್ಸ್ಕ್ರೈಬ್ ಆದ್ರೆ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ. ಲೈಕ್ ಮಾಡೋದ್ರಿಂದ ನನಗೆ ಮತ್ತೆ ಮತ್ತೆ ವಿಡಿಯೋಸ್ ನ ಮಾಡ್ಬೇಕು ಅನ್ನೋ ಒಂದು ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ಹೈಪ್ ಮಾಡೋದ್ರಿಂದ ಯೂಟ್ಯೂಬ್ ಅವರು ನಮ್ಮ ವಿಡಿಯೋಸ್ ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ತಾರೆ. ಇದರಿಂದ ಅವರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಈ ವಿಡಿಯೋಸ್ ನ ನೋಡೋರಿಗೆ ಅನ್ನೋ ಕಾರಣಕ್ಕೋಸ್ಕರ ಹೈಪ್ ಮಾಡ್ರಿ ಅಂತ ಹೇಳ್ತೀನಿ. ಇದೆಲ್ಲ ನಾನು ಕಳೆದ ಬಾರಿ ನಿಮಗೆ ತೋರಿಸಿದ್ನಲ್ಲ ಇನ್ಸೆಕ್ಟಿಸೈಡ್ ನ ಸ್ಪ್ರೇ ಮಾಡ್ಬೇಕಾದ್ರೆ, ಅವಾಗ್ಲೇ ತೆಗ್ದಿರುವಂತಹ ಕ್ಲಿಪ್ ಇದೆಲ್ಲ. ನಾನು ಎರಡೂ ಕೂಡ ಒಂದೇ ದಿನಕ್ಕೆನೆ ಸ್ಪ್ರೇ ಮಾಡಿರೋದು, ಕೆಮಿಕಲ್ ಹಾಗೆ ಆರ್ಗ್ಯಾನಿಕ್ ಆಗಿರೋದು. ಅಂದ್ರೆ ಒಂದು ಗಿಡಕ್ಕೆ ಕೆಮಿಕಲ್ ಅಂದ್ರೆ ಒಂದ್ ಸೈಡ್ ಫುಲ್ ಪಾರ್ಟ್ ಅಲ್ಲಿ ಒಂದ್ ಸೈಡ್ ನಲ್ಲಿ ಫುಲ್ ಕೆಮಿಕಲ್, ಇನ್ನೊಂದ್ ಸೈಡ್ ಪಾರ್ಟ್ ನಲ್ಲಿ ಫುಲ್ ಆರ್ಗ್ಯಾನಿಕ್ ನ ಸ್ಪ್ರೇ ಮಾಡಿದೆ. ಎರಡು ಕೂಡ ಬೆಟರ್ ಆಗಿರುವಂತಹ ರಿಸಲ್ಟೇ ಸಿಕ್ಕಿದೆ ನಂಗೆ. ಇವತ್ತು ಕೂಡ ಹೇಳೋದೇನಪ್ಪಾ ಅಂದ್ರೆ, ಈ ಮಿಲಿ ಬಗ್ಸ್ ಇದೆಲ್ಲ ಇದು ತುಂಬಾನೇ ಬೇಗ ನಾವು ಕಂಡು ಹಿಡಿಬಹುದು ಹೇಗ್ ಬರ್ತದೆ ಅನ್ಕೊಂಡು. ಮಿಲಿ ಬಗ್ಸ್ ಬರುತ್ತೆ ಅನ್ನೋ ಹಾಗಿದ್ರೆ ನಾವು ಫಸ್ಟಿಗೆ ನಮ್ ಪಾಟ್ ಸೈಡ್ ನಲ್ಲಿ ಎಲ್ಲಾದ್ರೂ ಇರುವೆ ಓಡಾಡ್ತಿದ್ಯಾ ಅಂತ ಫಸ್ಟ್ ಚೆಕ್ ಮಾಡ್ಬೇಕು. ಇರುವೆ ಬರ್ತಾ ಇದೆ, ಗಿಡಗಳಿಗೆ ಇರುವೆ ಬರ್ತಾ ಇದೆ ಅಂದ್ರೆ ಮಿಲಿ ಬಗ್ಸ್ ಕಾಟ ಶುರು ಆಗಿದೆ ಅಂತಾನೆ. ಇನ್ನು ಕೂಡ ತಡ ಮಾಡೋದ್ ಬೇಡ. ಇವತ್ತಿನ ಇನ್ಸೆಕ್ಟಿಸೈಡ್ ಯಾವ್ದು ನೋಡೋಣ ಬನ್ನಿ. ಇವತ್ ತೋರಿಸ್ತಾ ಇರೋದು ಟಫ್ಗಾರ್ ಅನ್ನೋ ಒಂದು ಇನ್ಸೆಕ್ಟಿಸೈಡ್. ಇದು ನಿಮ್ಗೆ ನಿಮ್ಮ ಔಷಧ ಅಂಗಡಿಗಳಲ್ಲಿ, ಅಂದ್ರೆ ನೀವು ಫರ್ಟಿಲೈಸರ್ಸ್ ನೆಲ್ಲ ಪರ್ಚೇಸ್ ಮಾಡ್ಕೊ ಬರ್ತೀರಲ್ಲ ಅಂತ ಅಂಗಡಿಗಳಲ್ಲಿ ಇದು ಸಿಗತ್ತೆ. ಈಗ ಇದು ಹೇಗ್ ಬಳಸೋದು ಅಂತ ನೋಡೋಣ. ಮೊದ್ಲಿಗೆ ನಾನು ಇಲ್ಲಿ 2 ಲೀಟರ್ ಆಗುವಷ್ಟು ನೀರು ಅಂದ್ರೆ ಪ್ಲೈನ್ ಆಗಿರುವಂತ ವಾಟರ್ ನ ತಗೊಂಡಿದ್ದೀನಿ. ಇವಾಗ ಈ ಟಫ್ ಕಾರ್ನ ಇದಕ್ಕೆ ಹಾಕೊಬೇಕು. ಎಷ್ಟು ಹಾಕೊಬೇಕಂದ್ರೆ ನಾನಿಲ್ಲಿ 2 ಲೀಟರ್ಗೆ 2 ml ಆಗುವಷ್ಟು ಹಾಕೊಳ್ತಿದ್ದೀನಿ. ಮೈಲ್ಡ್ ಇದೆ, ಹಾಗೇನೆ ಸ್ವಲ್ಪ ಕೀಟಗಳ ಬಾಧೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಅಕಸ್ಮಾತ್ ತುಂಬಾನೇ ಎಲ್ಲಾದ್ರೂ ಕೀಟಗಳ ಬಾಧೆ ಇದೆ ಅನ್ನೋ ಹಾಗಿದ್ರೆ ನೀವು 1 ಲೀಟರ್ಗೆ 2 ml ನ ಹಾಕೊಬೇಕು. ನಾನಾದ್ರೆ ಇಲ್ಲಿ 2 ಲೀಟರ್ಗೆ 2 ml ನ ಬಳಸ್ತಾ ಇದ್ದೀನಿ. ನೀವು ಅಂದ್ರೆ 2 ಲೀಟರ್ಗೆ 4 ml ಆಗುವಷ್ಟು ಬಳಸಬೇಕು. ಯಾವಾಗ ಅಂದ್ರೆ ಕೀಟ ಜಾಸ್ತಿ ಇದ್ದಾಗ ಮಾತ್ರ. ನನ್ಗೇನು ಅಷ್ಟೊಂದು ಕೀಟ ಬಾಧೆ ಇಲ್ಲ, ಸೊ ನಾನ್ ಸ್ವಲ್ಪ ಕಮ್ಮಿನೇ ಬಳಸ್ತಾ ಇರೋದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ನಿಮ್ಮ ಔಷಧ ಅಂಗಡಿಗಳಲ್ಲಿ ಟಫ್ ಗಾರ್ ಸಿಗ್ತಾ ಇಲ್ಲ ಅನ್ನೋ ಹಾಗಿದ್ರೆ ಮೋನೋಸಿಲ್ ಅಂತ ಒಂದು ಔಷಧ ಸಿಗುತ್ತೆ, ಅದನ್ನ ಕೂಡ ಬಳಸಬಹುದು. ಆ ಮೋನೋಸಿಲ್ ಹೇಗ್ ಇರುತ್ತೆ ಅನ್ನೋದು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ಅದನ್ನ ಕೂಡ ಚೆಕ್ ಮಾಡ್ರಿ. ನೀವು ನಿಮ್ಮ ಔಷಧ ಅಂಗಡಿನಲ್ಲಿ ಅದ್ರದ್ದು ಸ್ಕ್ರೀನ್ ಶಾಟ್ ನ ತೆಗೆದು ತೋರಿಸಿದ್ರೆ ಅದನ್ನ ಇದ್ರೆ ಅವರು ಕೊಡ್ತಾರೆ. ಈ ಮೋನೋಸಿಲ್ ನ ಯಾವ ರೀತಿಯಾಗಿ ಬಳಸೋದು ಅಂದ್ರೆ 1 ಲೀಟರ್ ನೀರಿಗೆ 2 ml ಆಗುವಷ್ಟನ್ನ ಬಳಸಿದ್ರೆ ಸಾಕಾಗತ್ತೆ. ಇದನ್ನ ಕೂಡ ಇದು ಕೂಡ ಸಿಗ್ತಾ ಇಲ್ವಾ ನಿಮ್ಮ ಔಷಧಿ ಅಂಗಡಿಗಳಲ್ಲಿ? ಒಂದ್ ಕೆಲ್ಸ ಮಾಡಿ, ಮೆಡಿಕಲ್ ಶಾಪಿಗೆ ಹೋಗಿ, ಇಲ್ಲ ಅಂದ್ರೆ ಈ ಪೆಟ್ಸ್ ಇಂದು ಸಿಗುತ್ತಲ್ಲ ಔಷಧಗಳು ಅಂತ ಅಂಗಡಿಗಳಿಗೆ ಹೋಗಿ. ಅಲ್ಲಿ ಹೋಗ್ಬಿಟ್ಟು ಬೂಟೆಕ್ಸ್ ನ ಕೊಡಿ. ಅಂದ್ರೆ ದನಕ್ಕಾಗಿರ್ಬೋದು ಅಥವಾ ನಾಯಿಗಳಿಗಾಗಿರ್ಬೋದು ಈ ಚಿಕ್ತ ಅನ್ನೋದು ಆಗತ್ತೆ, ದನಕ್ಕೆ ಉಗುಳ ಅನ್ನೋದಾಗತ್ತಲ್ಲ, ಅಂತ ಟೈಮ್ ನಲ್ಲಿ ಈ ಬೂಟೆಕ್ಸ್ ನ ಬಳಸ್ತಾರೆ. ನಾವು ನಮ್ಮ ಅಮ್ಮನ ಮನೇಲಿ ಇರ್ಬೇಕಾದ್ರೆ ಈ ಬೂಟೆಕ್ಸ್ ನ ಗಿಡಗಳಿಗೆ ಹುಳುಗಳಾದಾಗ ಬಳಸ್ತಾ ಇದ್ವಿ. ಈ ಬೂಟೆಕ್ಸ್ ಅಂತೂ ಹೆಚ್ಚಾಗಿ ಎಲ್ಲಾ ಕಡೆ ಸಿಗುತ್ತೆ ಅಂತ ಅನ್ಕೊಳ್ತೀನಿ. ಅದನ್ನ ಕೂಡ ನೀವು ಸ್ಪ್ರೇ ಮಾಡ್ಬೋದು ಗಿಡಕ್ಕೆ, ಆದ್ರೆ ಡೈರೆಕ್ಟ್ ಆಗಲ್ಲ. 2 ಲೀಟರ್ ನೀರಿಗೆ 4 ml ಆಗುವಷ್ಟು ಹಾಕೊಳ್ಳಿ. ಇಲ್ಲ ಅಂತ ಆದ್ರೆ 1 ಲೀಟರ್ ನೀರಿಗೆ 2 ml ಆಗುವಷ್ಟು ಹಾಕೊಂಡ್ ಕೂಡ ಬಳಸ್ಬೋದು. ಮೊದ್ಲಿಗೆ ಹಾಕ್ಬೇಕಾದ್ರೆ ಅಂದ್ರೆ ಮೊದ್ಲು ತಂದು ಬಳಸ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ 1 ಲೀಟರ್ ನೀರಿಗೆ 1 ml ಸಾಕಾಗತ್ತೆ. ಅಂದ್ರೆ ಹುಳುಗಳ ಬಾಧೆ ಜಾಸ್ತಿ ಇದ್ರೆ ಮಾತ್ರ ನೀವು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಆದ್ರೆ ಫಸ್ಟಿಗೆ ನೀವು ಬಳಸ್ತಾ ಇದ್ದೀರಾ ಅಂದ್ರೆ ಆದಷ್ಟು ಕಮ್ಮಿ ಇನ್ಸೆಕ್ಟಿಸೈಡ್ ನ ಹಾಕೊಂಡು ಬಳಸ್ಕೊಳ್ಳಿ. ನೀವು ಇದನ್ನ ವಾರದಲ್ಲಿ 3 ಸಲ ಸ್ಪ್ರೇ ಮಾಡಿದ್ರು ಅಡ್ಡಿಲ್ಲ, ಒಂದೇ ಸಲಕ್ಕೆ ಸ್ಟ್ರಾಂಗ್ ಆಗಿ ಗಿಡಕ್ಕೆ ಕೊಡೋದಿಕ್ ಹೋಗ್ಬೇಡಿ. ಅಕಸ್ಮಾತ್ ಗಿಡಕ್ಕೆ ಎಫೆಕ್ಟ್ ಕೂಡ ಆಗ್ಬಹುದು.
ಇದು ಒಂದೇ ಇನ್ಸೆಕ್ಟಿಸೈಡ್ ಅಂತ ಅಲ್ಲ, ಬೇರೆ ಯಾವುದೇ ಇನ್ಸೆಕ್ಟಿಸೈಡ್ ಆದ್ರೂ ಅಷ್ಟೇನೆ ನೀವು ವಾರದಲ್ಲಿ 3 ಸಲ ಸ್ಪ್ರೇ ಮಾಡಿದ್ರು ಪರವಾಗಿಲ್ಲ. ಮೈಲ್ಡ್ ಆಗಿ ಕೊಡ್ರಿ, ತುಂಬಾ ಜಾಸ್ತಿ ಆಗಿ ಏನು ಸ್ಟ್ರಾಂಗ್ ಆಗಿ ಕೊಡೋದಕ್ಕೆ ಹೋಗ್ಬಿಡ್ರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೇವಂತಿಗೆ ಗಿಡಕ್ಕೆ ಯಾವ ರೀತಿಯಾಗಿ ಗೊಬ್ಬರನ ಕೊಡ್ಬೇಕು, ಯಾವ ಗೊಬ್ಬರನ ಕೊಡ್ಬೇಕು ಅನ್ನೋದನ್ನ ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಗುಲಾಬಿ ಗಿಡದ ಕ್ವಶನ್ಸ್ ಕೂಡ ಬರ್ತಾ ಇದೆ. ಗುಲಾಬಿ ಗಿಡದ ಕ್ವಶನ್ಸಿಗಂತೂ ಈ ವರ್ಷ ನಾನು ಒಂದೂ ವಿಡಿಯೋನು ಮಾಡಿಲ್ಲ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ, ನೋಡೋಣ ಆದಷ್ಟು ಬೇಗ ಒಂದೊಂದೇ ವಿಡಿಯೋನ ಅಪ್ಲೋಡ್ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಮೊದಲು ಬರಬೇಕು, ನೀವು ಕೂಡ ನನ್ನ ವಿಡಿಯೋಸ್ನ ಫಾಲೋ ಮಾಡಬೇಕು. ನಾನು ಹೇಳೋ ಮೆಥಡ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ ಗಿಡದಲ್ಲೂ ಕೂಡ ತುಂಬಾ ರಾಶಿ ಹೂ ಬಿಡ್ತದೆ. ನೋಡಿ ಇಲ್ಲೆಲ್ಲ ಕೆಲವೊಂದು ಗಿಡದಲ್ಲಿ ಇವಾಗಲೇ ಹೂ ಬಿಡೋದಿಕ್ಕೆ ಶುರು ಆಗಿದೆ. ಕೆಲವೊಂದು ಗಿಡದಲ್ಲಂತೂ ತುಂಬಾನೇ ಮೊಗ್ಗುಗಳು ಕೂಡ ಕೂರೋದಿಕ್ ಶುರು ಆಗಿದೆ. ಇದೇ ರೀತಿಯಾಗಿ ತುಂಬಾ ಹೂ ಬಿಡ್ಬೇಕು, ಹಾಗೇನೆ ಕೀಟಗಳು ಕಂಟ್ರೋಲ್ ಮಾಡ್ಬೇಕು. ಹಾಗೆ ಹೊಸ ಹೊಸ ರೀತಿ ಗೊಬ್ಬರಗಳನ್ನ ನಾವು ಕೊಡ್ತಾ ಇರ್ಬೇಕು ನಮ್ ಗಿಡಕ್ಕೆ. ಒಂದೇ ರೀತಿ ಗೊಬ್ಬರನ ಕೊಟ್ರೆ ಕೂಡ ಸಾಕಾಗೋದಿಲ್ಲ. ಆ ರೀತಿಯಾದಂತ ಗೊಬ್ಬರಗಳು ಕೂಡ ನನ್ನ ಚಾನೆಲ್ ನಲ್ಲಿ ತುಂಬಾನೇ ಇದೆ. ಎಲ್ಲದೂ ಕೂಡ ಫಾಲೋ ಮಾಡ್ತಾ ಬಂದ್ರೆ ನಿಮ್ ಗಿಡನು ತುಂಬಾ ಚೆನ್ನಾಗ್ ಆಗತ್ತೆ. ಹಾಗಂತ ನನ್ಗಿಂತ ತುಂಬಾ ಚೆನ್ನಾಗಿ ಗಿಡ ಬೆಳೆಸೋರ್ನ ಕೂಡ ನಾನು ತುಂಬಾ ಚೆನ್ನಾಗಿ ನೋಡಿದೀನಿ. ನನ್ ಗಿಡನೇ ಸಹಿ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಬೇರೆ ಒಬ್ಬೊಬ್ರು ಗಿಡನ ನೋಡಿದ್ರೆ ನನ್ ಗಿಡ ಯಾವ ಲೆಕ್ಕಕ್ಕೂ ಅಲ್ಲ. ಅದಂತೂ ನಾನು 100% ಗ್ಯಾರಂಟಿ ಕೊಡ್ತೀನಿ. ಹೆಚ್ಚಾಗಿ ನನ್ನ ಸಬ್ಸ್ಕ್ರೈಬರ್ ಒಬ್ಬೊಬ್ರು ನನಗೆ ವಿಡಿಯೋಸ್ ನ ಕಳಿಸ್ತಾರೆ. ನಿಜಕ್ಕೂ ನಾನು ಅವರ ಫೋಟೋಸ್ ಅಂದ್ರೆ ಅವರು ಹೂವಿನ ಗಿಡದ ಫೋಟೋಸ್ ವಿಡಿಯೋಸ್ ನ ನೋಡಿ ನಾನೇ ಫುಲ್ ಫಿದಾ ಆಗಿ ಹೋಗಿದ್ದೀನಿ. ಎಷ್ಟು ಚೆನ್ನಾಗಿ ಆರೈಕೆ ಮಾಡಿರ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿ ಆರೈಕೆ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗತ್ತೆ. ನೀವು ಗಾರ್ಡನ್ ಮಾಡಿ ನಮ್ಮ ಗಾರ್ಡನ್ ನ ಕೂಡ ಇಷ್ಟ ಪಡ್ರಿ. ಹಾಗೇನೆ ನಮ್ಮ ವಿಡಿಯೋಸ್ಗೂ ಒಂದೊಂದ್ ಸ್ವಲ್ಪ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್.